ಲಕ್ಷ್ಮೀ ಬಾರಮ್ಮ ಬಾರಮ್ಮ ಲಕ್ಷ್ಮೀ ಬಾರಮ್ಮ. ಈ ತಾಳಿ ಕಟ್ಟಿಸ್ಕೊಂಡಿದ್ದ ಕಾರಣಕ್ಕೆ ನಾನಿನ್ನೂ ಎಷ್ಟೆಷ್ಟು ತಾಳ್ಕೋಬೇಕು? ಈ ತಾಳಿ ಕಾರಣಕ್ಕೆ ನಾನಿನ್ನೂ ಎಷ್ಟು ಜನಕ್ಕೆ ಉತ್ತರ ಕೊಡಬೇಕು? ಇದರಿಂದ ನಾನು ಜೀವ ಸಾಯ್ತಾ ಇದ್ದೀನಿ. ಈ ತಾಳಿ ಕಟ್ಟಿ ನಾನು ನರ್ಕದಿಂದ ಪಾರು ಮಾಡಿದ ಆ ದೇವ್ರ ಬಗ್ಗೆ ಇಲ್ಲಿ ಸಲ್ಲದ್ ಮಾತಾಡಿದ್ರೆ ಅದನ್ನೆಲ್ಲ ಕೇಳಿಸ್ಕೊಂಡು ನಾನು ಹೆಂಗೆ ಸುಮ್ಮನಿರ್ಲಿ? ಈ ಜಗತ್ತು ನನ್ಗೇನಂದ್ರೂ ಪರವಾಗಿಲ್ಲ, ಸಹಿಸ್ಕೋತೀನಿ. ತಾತಮ್ಮ ಹೇಳೋದು ತಾಳಿದವನು ಬಾಳಿಯನು ಅಂತ. ತಾಳಿ ಕಟ್ಟಿ ನನ್ನ ಜೀವ ಉಳಿಸಿದಿರಿ, ತಾಳ್ಕೋತೀನಿ. ಆದರೆ ನಿಮ್ಮ ಬಗ್ಗೆ, ನನ್ನ ದೇವ್ರ ಬಗ್ಗೆ ಯಾರಾದರೂ ಏನಾದರೂ ದೂರಿದ್ರೆ ಸಹಿಸ್ಕೊಳಕ್ಕಾಗಲ್ಲ. ಅಕ್ಕ ಇದ್ದಿದ್ರೆ, ನನ್ನ ಅಕ್ಕ ಇದ್ದಿದ್ರೆ ಚಿನ್ನು ಅಂತ ತಲೆ ಸವರಿ ಸಮಾಧಾನ ಮಾಡ್ತಿದ್ಲು. ಈ ಮನೆಯಲ್ಲಿ ನನ್ಗಂತ ಯಾರೂ ಇಲ್ಲ. ನನ್ನ ದ್ಯಾವ್ರು ನೀವು, ನನ್ನ ಗಂಡ ನೀವು. ನಿಮ್ಮ ಜೊತೆ ಒಂದಿನ ಸಂಸಾರ ಮಾಡೋ ಭಾಗ್ಯ ಕೇಳ್ಕೊಂಬರ್ದೇ ಇರ್ಬೋದು, ಆದರೆ ನಿಮ್ಮ ಹೆಂಡತಿ ಆಗೋ ಭಾಗ್ಯ ಕೇಳ್ಕೊಂಬಂದಿದ್ದೀನಲ್ಲ, ಅಷ್ಟು ಅದೃಷ್ಟ ಸಾಕು. ಚಿನ್ನನ್ ಬಿಟ್ಟು ಹೋಗೋದಕ್ಕೆ ತುಂಬಾ ಕಷ್ಟ ಆಗ್ತಿತ್ತು, ತುಂಬಾ ಆತಂಕ ಕೂಡ ಆಗ್ತಿತ್ತು. ಈಗ ನಿಮ್ ಜೊತೆ ಮಾತಾಡಾದ್ಮೇಲೆ ಸಮಾಧಾನ ಆಗ್ತಿದೆ. ಇವಾಗ ನಾನು ಆರಾಮಾಗಿ ಹೋಗ್ಬೋದು, ನಿರಮ್ಮಳವಾಗಿ ಓದ್ಕೋಬಹುದು ಅನ್ಸ್ತಿದೆ. ಅಮ್ಮ, ನೀವು ಎಲ್ಲ ವಿಷಯನೂ ಈ ರೀತಿ ತಲೆ ಕೆಡ್ಸ್ಕೊಂಡ್ರೆ ಹೇಗಮ್ಮ? ನಿಮ್ಮ ಆರೋಗ್ಯದ ಗತಿ ಏನಾಗ್ಬೇಕಮ್ಮ? ನೀವಿನ್ನ ಸುಧಾರಿಸ್ಕೊಂಡಿಲ್ಲ. ರಾಮು ಪ್ಲೀಸ್, ಆ ಪಾಪದ ಹುಡುಗಿ ಮನೆ ಯಾವ ಮೂಲೆಯಲ್ಲಿ ಯಾರ ಕಣ್ಣಿಗೂ ಕಾಣದ ಹಾಗೆ ಅಳ್ತಾ ಕೂತಿದ್ದಾಳೋ ಏನೋ. ಶ್ರುತಿ 1000 ಸಲ ಹೇಳಿ ಹೋಗಿದ್ಲು, ಚಿನ್ನು ಅಂದ್ರೆ ನನ್ನ ಪ್ರಾಣ, ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಚೆನ್ನಾಗಿ ನೋಡ್ಕೊಳ್ಳಿ ಅಂತ. ಕೊಟ್ಟ ಮಾತನ್ನ ನಾನು ಉಳಿಸ್ಕೊಳ್ಳಿಲ್ಲ. ಕುಮುದನ್ ಕೆಟ್ಟ ಪ್ರಶ್ನೆಗಳಿಂದ ಅವಳನ್ನ ಕಾಪಾಡೋಕ್ಕೂ ನನ್ನ ಕೈಲಾಗ್ಲಿಲ್ಲ. ಮೊದಲು ನಾನು ಚಿನ್ನನ್ ಕರ್ಕೊಂಡು ಬಂದು ಅವಳಿಗೆ ಸಮಾಧಾನ ಮಾಡಬೇಕು. ಆ ಅಮಾಯಕ ಹುಡುಗಿ ಕಣ್ಣೀರು ನಮ್ಮ ಮನೇನ ಸುಟ್ಟು ಬಿಡುತ್ತೆ ರಾಮು. ಅಮ್ಮ, ನೀವು ಹೇಳೋದು ನನಗೆ ಅರ್ಥ ಆಗುತ್ತೆ. ನೀವು ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳಿ, ನಾನು ಚಿನ್ನಕ್ಕೆ ಸಮಾಧಾನ ಮಾಡಿ ಕರ್ಕೊಂಬರ್ತೀನಿ. ನನ್ನ ಮಾತಿನ ಮೇಲೆ ನಂಬಿಕೆ ಇದೆ ತಾನೇ? ಆ ಹುಡುಗಿ ಮನೆ ಯಾವುದೋ ಮೂಲೆಯಲ್ಲಿ ಕುತ್ಕೊಂಡು ಕಣ್ಣೀರು ಹಾಕ್ತಾ ಇದ್ರೆ ನಾನಿಲ್ಲಿ ರೂಮಲ್ಲಿ ಮಲ್ಕೊಂಡು ರೆಸ್ಟ್ ತಗೊಳ್ಳೋದು ಹೇಗೆ ರಾಮು? ನನ್ನ ಆತ್ಮಸಾಕ್ಷಿ ಅದಕ್ಕೆ ಒಪ್ಪಲ್ಲ. ಅಮ್ಮ, ನಾನು ಚಿನ್ನನ್ ಕರ್ಕೊಂಬರ್ತೀನಿ ಅಂತ ಹೇಳಿದ್ನಲ್ಲ, ನೀವು ಇವಾಗ ರೆಸ್ಟ್ ತಗೊಳ್ಳಿ, ನಾನು ಬರ್ತೀನಿ.
ನೀವೆಲ್ಲಿದ್ದೀರೋ ನನಗೆ ಗೊತ್ತಿಲ್ಲ. ಎಲ್ಲರೂ ಇರಿ, ಯಾರ ಜೊತೆಯಾಗಾದ್ರೂ ಇರಿ, ಆದರೆ ಸದಾ ಸುಖವಾಗಿರಿ ಅಷ್ಟೆ. ಚಿನ್ನು ಯಾವುದೋ ಫೋಟೋ ನೋಡ್ಕೊಂಡು ಅಳ್ತಿದ್ದಾಳೆ. ಅಂಥದ್ದು ಏನಿದೆ ಆ ಫೋಟೋದಲ್ಲಿ? ಒಂದು ವೇಳೆ ಅವಳ ಗಂಡನ ಸಂಬಂಧಪಟ್ಟ ಹಾಗೆ ಏನಾದರೂ ಇರಬಹುದು. ಹೇಗಾದರೂ ಮಾಡಿ ತಿಳ್ಕೊಬೇಕಲ್ಲ. ಈಗ ನಾನು ಹೋಗಿ ಅದೇನು ಅಂತ ಕೇಳಿದ್ರೆ ಚಿನ್ನು ಆ ಫೋಟೋ ತೋರಿಸದೇ ಇರಬಹುದು. ಬೇಡ, ಹಾಗಾಗೋದು ಬೇಡ. ಚಿನ್ನು ಇಲ್ಲದೆ ಇರೋವಾಗ ನಾನೇ ಅವಳ ರೂಮ್ಗೆ ಹೋಗಿ ಆ ಫೋಟೋ ತೆಗೆದು ನೋಡಬೇಕು. ಅದು ತಪ್ಪಲ್ವಾ? ತಪ್ಪೆ. ಆದರೆ ನೋಡಲೇಬೇಕಾದ ಅನಿವಾರ್ಯತೆ ನನಗಿದೆ. ಚಿನ್ನು ಬಗ್ಗೆ ಅರ್ಧಂಬರ್ಧ ತಿಳ್ಕೊಂಡು ನನಗೆ ತಲೆ ಕೆಟ್ಟೋಗಿದೆ. ನಾನು ಮಾಡ್ತಿರೋ ತಪ್ಪಾದು ಸರಿ. ಚಿನ್ನು ಹೊರಗೆ ಕಳಿಸಿ ಆ ಫೋಟೋಲ್ಲಿ ಏನಿದೆ ಅಂತ ನಾನು ತಿಳ್ಕೊಳ್ಳೇಬೇಕು. ಚಿನ್ನು, 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 ಇನ್ನೂ ಅಳ್ತಾ ಇದೀಯಾ? ಇಲ್ಲ ಅಣ್ಣ, ನಾನೇನು ಅಳ್ತಾ ಇಲ್ಲ. ನಿನಗೆ ಸುಳ್ಳು ಹೇಳೋಕ್ಕೂ ಬರಲ್ಲ. ನಿನ್ನ ಕಣ್ಣೀರಿನ ಒದ್ದೆ ನಿನ್ನ ಕೆನ್ನೆ ಮೇಲೆ ಇನ್ನೂ ಹಾಗೆ. ನನಗೆ ಗೊತ್ತಮ್ಮ, ನಿನ್ನ ಮನಸ್ಸಿಗೆ ನೋವಾಗಿದೆ, ಬೇಜಾರಾಗಿದೆ ಅಂತ. ಎಲಿವಿಲ್ಲದ ನಾಲ್ಗೆ ಜನ ಕೆಟ್ಟದಾಗ ನಾಲ್ಕು ಮಾತಾಡಿದ್ರೆ ನಮಗದು ಕೇಳಿಸ್ಲಿಲ್ಲ ಅಂತ ನಾವು ಸುಮ್ಮನಾಗಬೇಕು. ಕುಮುದ ಅತ್ತೆ ನಿನಗೆ ನೋವು ಮಾಡಬೇಕು ಅಂತಲೇ ಮಾತಾಡಿದ್ರು ನೀನು ಅಷ್ಟೊಂದು ಮನಸ್ಸಿಗೆ ಹಚ್ಕೊಬಾರ್ದು. ಇದರಿಂದ ಅಮ್ಮನಿಗೂ ತುಂಬ ಬೇಜಾರಾಗಿದೆ. ನೀನೇ ಅವ್ರಿಗೆ ಸಮಾಧಾನ ಮಾಡಬೇಕು. ಹೋಗು, ಅವ್ರಿಗೆ ಸಮಾಧಾನ ಮಾಡು. ನನ್ನಿಂದ ಎಲ್ಲರಿಗೂ ತೊಂದರೆ. ನಾನು ಎಂಥ ದುರಾದೃಷ್ಟದವಳು. ಆ ಥರ ಮಾತಾಡಬಾರ್ದಮ್ಮ. ಅಮ್ಮನ ಹತ್ರ ನಾಲ್ಕು ಮಾತಾಡಿದರೆ ಎಲ್ಲ ತಂತಾನೆ ಸರೋಗುತ್ತೆ. ಹೋಗು, ಅಮ್ಮನ ಹತ್ರ ಮಾತಾಡು. ಸರಿ ಅಣ್ಣ, ನಾನು ಈಗಲೇ ಹೋಗ್ತೀನಿ. ನಾನೇನಾಗಬಾರ್ದು ಅನ್ಕೊಂಡಿದ್ನೋ ಕಡೆಗೂ ಅದೇ ಆಗೋಯ್ತಲ್ಲ. ಯಾರು ಯಾವತ್ತೂ ಸತ್ಯನ ಮುಚ್ಚಿಡೋದಕ್ಕಾಗೋದಿಲ್ಲ. ಈಗ ದೇವ್ರು ತೋರಿಸಿದ್ದೇ ದಾರಿ. ಚಿನ್ನು, ರಾಮನ್ ನೋಡ್ದ್ಯಾ?
ತಾತ ಯಾಕೆ ಏನಾದರೂ ಬೇಕಿತ್ತಾ? ಮೊಮ್ಮಗನ ರೂಮ್ಗೆ ಹೋಗಿದ್ದೆ. ಅವನಿಗೆ ಆಗಾಗ ನೀರು ಕುಡಿಯೋ ಅಭ್ಯಾಸ. ರಾಮು ಯಾವಾಗಲೂ ಅಲ್ಲಿ ನೀರು ಇಟ್ಟಿರ್ತಿದ್ದಮ್ಮ. ಇವತ್ತು ಯಾಕೋ ಮರೆತು ಬಿಟ್ಟಿದ್ದಾನೆ ಅಂತ ಕಾಣುತ್ತೆ. ಅದಕ್ಕೆ ನೀರು ತಗೊಂಡೋಗೋಣ ಅಂತ ಬಂದೆ. ತಾತ ಅಜ್ಜಕ್ಕೆ ಕೊಡಿ, ನಾನೇ ನೀರು ತಗೊಂಡೋಗ್ತೀನಿ, ನೀವು ಹೋಗಿರಿ. ಚಿನ್ನು, ನೀನಿಲ್ಲಿ ಬಂದಿರೋದೇ ನಮ್ಮ ಪಾರ್ವತಿನೇ ನೋಡ್ಕೊಳ್ಳೋದಕ್ಕೆ. ಅದು ಅಲ್ಲದೆ ಅದು ಇದು ಅಂತ ಮನೆ ಕೆಲಸ ಎಲ್ಲ ಹುಡುಕೊಂಡು ನೀನೇ ಮಾಡ್ತೀಯ. ನನಗೆ ಬೆಳಗ್ಗೆಯಿಂದ ಸಂಜೆ ತನಕ ಮನೆಯಲ್ಲಿ ಕೂತು ಬೇಜಾರಾಗಿರುತ್ತೆ. ಸ್ವಲ್ಪ ಆಚೆ ಈಚೆ ಓಡಾಡಿದರೆ ಕೈಕಾಲು ಸಡ್ಲಾಗುತ್ತೆ. ಎಷ್ಟು ಕೆಲಸ ಮಾಡೋಕ್ಕೂ ಬಿಡಲ್ಲ ಅಂದರೆ ಹೇಗಮ್ಮ? ತಾತ ಈ ಜನ್ಮದಾಗ ಎಷ್ಟು ಕೆಲಸ ಮಾಡಬೇಕೋ ನೀವು ಅಷ್ಟು ಕೆಲಸನೂ ಮಾಡಿದ್ದೀರಿ. ಈಗೇನಿದ್ರು ನೀವು ಆರಾಮಾಗಿ ನಮ್ಮ ಹತ್ರ ಸೇವೆ ಮಾಡಿಸ್ಕೊಳ್ಳೋ ಕಾಲ, ನಾವು ದುಡ್ದು ನಿಮ್ಮ ಋಣ ತೀರ್ಸೋ ಕಾಲ ತಾತ. ಇಷ್ಟು ಚಿಕ್ಕ ವಯಸ್ಸಿಗೆ ಎಂಥ ದೊಡ್ಡ ಮಾತಮ್ಮ ಚಿನ್ನು. ನಿನಗೆ ಈ ಮಾತು ಯಾರು ಕಲಿಸಿದ್ರು? ಈ ಮನೆ ಕೆಲಸ ಎಲ್ಲ ಯಾರು ಕಲಿಸಿದಾರಮ್ಮ? ಅವರಿಗೆ ಕೈ ಮುಗಿದು ನಮಸ್ಕಾರ ಮಾಡೋಣ ಅಂತ ಅನ್ಸುತ್ತೆ. ತಾತ ನಂಗೆಲ್ಲನೂ ನಮ್ಮ ತಾತಮ್ಮ ಹೇಳ್ಕೊಟ್ಟಿದ್ದು. ಈಗ ನೀವು ಹೋಗಿರಿ, ನಿಮ್ಮ ಮೊಮ್ಮಗನಿಗೆ ನಾನೇ ನೀರು ತಗೊಂಡೋಗಿ ಕೊಡ್ತೀನಿ, ಓಕೆನಾ? ಸರಿ ಬಿಡಮ್ಮ, ನೀನ್ ನನ್ನ ಕೈಲಿ ಎಲ್ಲಿ ಕೆಲಸ ಮಾಡಿಸ್ತೀಯ?